ಪ್ರಿಯ ಸ್ನೇಹಿತರೆ, ಇವತ್ತು ನಾನು ಧಾರವಾಡ ತಾಲೂಕಿನ ಗರಗದಲ್ಲಿರುವ ತಡ್ಕೋಳ ಗ್ರಾಮದಲ್ಲಿ ನಾನು ಬಂದಿದ್ದೀನಿ. ಯಾಕಪ್ಪ ಅಂತೂ ಇಲ್ಲಿಗೆ ಬಂದಿದ್ದೇನೆ ಅಂತ ನಿಮ್ಗೆಲ್ಲರ ಪ್ರಶ್ನೆ ಇರ್ಬೋದು. ಈ ತಡ್ಕೋಳ ಗ್ರಾಮದಲ್ಲಿ ಒಂದು ವೀರಭದ್ರೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನ ಸುಮಾರು 400 ರಿಂದ 500 ವರ್ಷದ ಇತಿಹಾಸವುಳ್ಳ ದೇವಸ್ಥಾನ. ಇಲ್ಲಿ ಸಾವಿರಾರು ಗ್ರಾಮದ ಭಕ್ತರು ಇಲ್ಲಿ ಒಂದು ಒಳ್ಳೆ ಹರಕೆ, ಅದ್ರ ಜೊತೆಗೆ ಒಳ್ಳೆ ಪೂಜೆಯನ್ನು ಸಲ್ಲಿಸ್ತಾರೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ನಮ್ಮ ಪ್ರಪಂಚದಲ್ಲಿ ವಿಸ್ಮಯಕಾರಿ ಅನೇಕ ದೇವಸ್ಥಾನಗಳಿದೆ. ಅಂದ್ರೆ ಆಗಿನ ಕಾಲದಲ್ಲಿ ರಾಜರುಗಳಾಗಿರ್ಬೋದು ಅಥವಾ ರಾಜರ ಮನೆತನದ ಎಲ್ಲಾ ವ್ಯಕ್ತಿಗಳಾಗಿರ್ಬೋದು, ಮತ್ತೆ ಸೇನಾಧಿಕಾರಿಗಳು, ಅದ್ರ ಜೊತೆಗೆ ಇದೇ ಗ್ರಾಮದ ಅನೇಕ ಜನರು ಇಲ್ಲಿ ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಕ್ಕಂತ ಮಾಡ್ತಾ ಇದ್ದಾರೆ. ಅದು ಯಾವ ತರ ಪೂಜೆ ಮಾಡ್ತಾರೆ, ಆ ದೇವರಿಗೆ 3 ತರ ಅಲಂಕಾರ ಮಾಡ್ತಾರಂತೆ. ಆ ಅಲಂಕಾರ ಯಾವ ತರ ಇರುತ್ತೆ, ಯಾವಾಗ ಮಾಡ್ತಾರೆ, ಅದಾದ್ಮೇಲೆ ಇಲ್ಲಿ ಏನಾದ್ರು ಹರಕೆ ತಗೋಬೇಕು ಅಂದ್ರೆ ನಾವ್ ಯಾವ ರೀತಿ ಇರ್ಬೇಕು, ಯಾವ ರೀತಿ ವ್ರತ ಮಾಡ್ಬೇಕು ಅನ್ನೋದನ್ನ ಈ ದೇವಸ್ಥಾನದಲ್ಲಿ ನಾವು ಕೇಳೋಣ. ಸೊ ಬನ್ನಿ, ವಿಸ್ಮಯ ಬೇಟೆ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಥ್ಯಾಂಕ್ ಯು. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನಿಮ್ಮ ಹೆಸರು ಗೊತ್ತಾಗಿಲ್ಲ? ಶಿವರುದ್ರಯ್ಯ ಅಂತ. ಶಿವರುದ್ರಯ್ಯ. ಈ ದೇವಸ್ಥಾನದಲ್ಲಿ ಎಷ್ಟು ವರ್ಷದಿಂದ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಾ? ಮೂಲ 4 ತಲೆಮಾರಿನಿಂದ ನಾವು ಸೇವೆ ಮಾಡ್ತೀವಿ. 4 ತಲೆಮಾರಿಂದ ಈ ದೇವಸ್ಥಾನದಲ್ಲಿ ಪೂಜೆನ ಸಲ್ಲಿಸ್ತಾ ಇದ್ದೀರಾ? ಓಕೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, 4 ತಲೆಮಾರಿನಿಂದ ಇವರು ಇದೇ ದೇವಸ್ಥಾನದಲ್ಲಿ ಪೂಜೆನ ಸಲ್ಲಿಸ್ತಾ ಇದ್ದಾರೆ. ಹಾಗಾದ್ರೆ ಇವ್ರದ್ದು ಇತಿಹಾಸನ ನಾವು ತಿಳ್ಕೊಳ್ಳೋಣ. ಯಾವ ತಲೆಮಾರಿನಿಂದ ಇಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ, ಅದಾದ್ಮೇಲೆ ಇಲ್ಲಿ ವಿಶೇಷ ಏನು ಅಂತ ಹೇಳಿ ಸರ್ ಹತ್ರ ಕೇಳೋಣ. ಸರ್, ಇವಾಗ ಈ ದೇವಸ್ಥಾನದಲ್ಲಿ ನಮ್ಗೆ ತಿಳಿಯಪಟ್ಟಂಗೆ ಕೆಲವರು ಹೇಳ್ದಂಗೆ ತುಂಬಾ ಅದ್ಭುತ ಇದೆ. ಹೌದು, ಹಳೆ ಕಾಲದ ದೇವಸ್ಥಾನ. ಅದ್ರ ಜೊತೆಗೆ ಇಲ್ಲಿ ರಾಜ ಮನೆತನದವ್ರು ಏನಾದ್ರು ಇಲ್ಲಿ ಬೇಟೆಗೆ ಏನಾದ್ರು ಬಂದಾಗ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಿದ್ರು. ಅದ್ರ ಜೊತೆಗೆ ಬಂದು ಹೋಗಿದ್ದಾರೆ ಅನ್ನೋ ಪ್ರತೀತಿ ಇದೆ. ಅನೇಕ ಪವಾಡ ಪುರುಷರು ಕೂಡ ಇಲ್ಲಿ ಬಂದಿದ್ದಾರೆ ಅನ್ನೋದು ಮಾಹಿತಿ ಇದೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈ ವೀರಭದ್ರೇಶ್ವರ ಮತ್ತೆ ಈ ವೀರಭದ್ರೇಶ್ವರ ಬಂದು ಕೊಡಚಿ ಎಲ್ಲೋ ಒಬ್ಬ ದೇವಸ್ಥಾನ ಇದೆ, ಗೋಡಚಿನಲ್ಲಿ. ಅಲ್ಲಿಗೂ ಏನೋ ಸಂಬಂಧ ಇದೆ, ಅದು ಸ್ವಲ್ಪ ನಂಗೆ ವಿವರಿಸ್ತಾನೆ ಹೇಳ್ತೀರಾ? ಇಲ್ಲ, ಅದು ಗೊಡಚಿದ ಅವತಾರ ಬೇರೆ. ಓಕೆ. ನಮ್ಮಲ್ಲಿರುವಂತ ಅವತಾರ ಬೇರೆ. ಇದು ಯಾವ ಅವತಾರ? ಇದು ರುದ್ರ ಅವತಾರ. ರುದ್ರ ಅವತಾರ. ರುದ್ರ. ಓಕೆ. ಅಂದ್ರೆ ವೀರಭದ್ರ ದೇವರಿಗೆ ಮದುವೆ ಆಗೋಕ್ಕಿಂತ ಮೊದಲನೇ ಅವತಾರ ಇದು. ಓಹೋ. ಅಂದ್ರೆ ಭದ್ರಕಾಳಿ ಇಲ್ಲ ಈ ದೇವಸ್ಥಾನ. ಈ ದೇವಸ್ಥಾನ ಭದ್ರಕಾಳಿ ಇಲ್ಲ, ವೀರಭದ್ರ ರುದ್ರ ಅವತಾರ. ರುದ್ರ ಅವತಾರ. ರುದ್ರ ಅವತಾರ ಮದುವೆ ಆಗದೆ ಆಗೋಕ್ಕಿಂತ ಮೊದಲನೇ ಅವತಾರ ಇದು. ಓ, ಮುಂಚೆಗೆ ಮುಂಚೆ. ಓಕೆ. ಈಗ ಗೊಡಚಿ ಒಳಗೆಲ್ಲ ಭದ್ರಕಾಳಿ ದೇವಸ್ಥಾನ ಇದೆ. ಓಕೆ, ಸರಿ. ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಈಶ್ವರ ದೇವಸ್ಥಾನ. ಈಶ್ವರ ದೇವಸ್ಥಾನ. ಓಕೆ. ಅಂದ್ರೆ ಇವಾಗ ಮದುವೆ ಪೂರ್ವದೊಳಗೆ ತಯಾರಾದಂತ ಮೂರ್ತಿ ಇದೆ. ಮದುವೆ ಪೂರ್ವದಲ್ಲಿ. ಮದುವೆ ಎಷ್ಟು ವರ್ಷದ ಈ ಮೂರ್ತಿಗೆ ಇತಿಹಾಸ ಎಷ್ಟಿರ್ಬೋದು ಸರ್? 400 ವರ್ಷ. 400 ವರ್ಷ ಹೇಳ್ತಾ ಇದೆ. ದಿನ ದಿನ ಆರೋಗ್ಯ ತರೋ ಆರ್ಕೆಜಿ ಸೂಪರ್ ಆರ್ಕೆಜಿ ತುಪ್ಪ. ಓಕೆ, ಯಾವುದೇ ಇಲ್ಲ. ನಿಮ್ಮ ತಲೆಮಾರು ಅಂದ್ರೆ ನಿಮ್ಮ ಮುತ್ತಾತನ ಅಜ್ಜ ಆದ್ಮೇಲೆ ಅವರಪ್ಪ ಆದ್ಮೇಲೆ ಅವರಪ್ಪ ಆದ್ಮೇಲೆ ನೀವು, ನಾವು 4 ಜನ, ನಮ್ದು 4ನೇ ತಲೆಮಾರು. ಇವಾಗ ನೀವು ಈ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ನಿಮ್ಗೇನು ಅನಿಸುತ್ತೆ? ನಿಮ್ಗೇನು ಅದ್ರಲ್ಲಿ ನಿಮ್ಗೇನು ಒಳ್ಳೇದಾಗಿದೆ? ಆಗಿದೆ, ಚೆನ್ನಾಗಿ. ನಾವು ಏನೇ ಹರಕೆ ಹೊತ್ತರು ಅದೆಲ್ಲ ಈಡೇರ್ತದೆ. ಓಕೆ. ಬಂದಂತ ಭಕ್ತರನ್ನು ಅವ್ರವ್ರು ಏನೇ ಸಂಕಲ್ಪ ಮಾಡ್ತಾರ, ಓಕೆ, ಸಂಕಲ್ಪ ಎಲ್ಲಾನು ನೆರವೇರ್ತದೆ. ಯಾವುದೇ ರೀತಿ ತೊಂದರೆ ಇಲ್ಲ. ಇಲ್ಲಿ ಮತ್ತೆ ಇಲ್ಲಿ ಪ್ರತಿ ವರ್ಷ ತಡ್ಕೋಡ ಜಾತ್ರೆ ಮಾಡ್ತಾರೆ. ಹೌದು. ಇಲ್ಲಿ ತೇರು ಎಳಿತಾರಲ್ವಾ, ಕೆಲವು ಸರಿ ತೇರು ಒಂದೊಂದ್ಸರಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ಏನಾದ್ರು ತಪ್ಪಾಗಿದ್ರೆ ಹೋಗೋದಿಲ್ಲ. ಹೌದು, ತಪ್ಪಾದ್ರೆ ಹೋಗಂಗಿಲ್ಲ. ಅದ್ರ ಬಗ್ಗೆ, ತೇರಿನ ಬಗ್ಗೆ ಏನ್ ಮಹತ್ವ ಅದೊಂದು? ಇಲ್ಲ, ವಿಶೇಷವಾಗಿ ಏನಂದ್ರೆ ಇಲ್ಲಿ ನಮ್ಮಲ್ಲಿ ಒಂದು ಊರಿನ ಒಂದು ಗೌರವದ ಇದೈತಿ, ಭಾರತ ಹುಣ್ಣಿಮೆ. ಓಕೆ. ಪ್ರತಿ ವರ್ಷ ಫೆಬ್ರವರಿ ಒಳಗೆ ಬರುವಂತ ಭಾರತ ಹುಣ್ಣಿಮೆ ದಿನ ಇಲ್ಲಿ ರಥೋತ್ಸವ. ಆ ರಥೋತ್ಸವ ನಮ್ಮ ಭಾರತ ನಕ್ಷತ್ರ ಅಂದ್ರೆ ಅದು ಯಾವ ನಕ್ಷತ್ರ ನೋಡಂಗಿಲ್ಲ. ಭಾರತ ಹುಣ್ಣಿಮೆ ದಿನ ಯಲ್ಲಮ್ಮನ ಗುಡ್ಡ ಈಗ 2 ಒಂದೇ ದಿನ ರಥೋತ್ಸವ. ಓ, ಅಲ್ಲಿನೂ ಸೇಮ್, ಇಲ್ಲಿನೂ ಸೇಮ್. ಓಕೆ. ಅದಾದ್ಮೇಲೆ ಈ ದೇವಸ್ಥಾನಕ್ಕೆ ನೀವು ಅಲಂಕಾರಗಳು ಮಾಡುವಾಗ 3 ಟೈಪ್ ಅಲಂಕಾರ ಮಾಡ್ತಾರೆ, 3 ವಿಧದಲ್ಲಿ ಅಲ್ಲ ಆಕಾರ. ಅಂದ್ರೆ ತ್ರಿಕಾಲ ಪೂಜೆ. ತ್ರಿಕಾಲ ಪೂಜೆ ಅಂದ್ರೆ 3 ಹೊತ್ತ ಪೂಜೆ ಮಾಡ್ತೀವಿ, 3 ಅವತಾರನ ಮಾಡ್ತೀವಿ. 3 ಅವತಾರ. ಬೆಳಿಗ್ಗೆ ಯುವಕರ ಯುವಕನ್ ತರ ಯಂಗ್ ಜನರೇಷನ್ ತರ ದೇವ್ರು ಇರ್ತಾರೆ. ಮಧ್ಯಾಹ್ನ
ಮಧ್ಯಾಹ್ನ ಅದ್ರಲ್ಲಿ ಒಂದ್ ಸ್ವಲ್ಪ ಟೀನೇಜ್ ಅಂತಾರಲ್ಲ ಇನ್ನು ಸ್ವಲ್ಪ ಜಾಸ್ತಿ ಇನ್ನು ಸ್ವಲ್ಪ ಜಾಸ್ತಿ ಜಾಸ್ತಿ. ಮಧ್ಯ ವಯಸ್ಸು ಮಧ್ಯ ವಯಸ್ಸು, ವಯಸ್ಸು, ಮಧ್ಯ ವಯಸ್ಸು. ಆ ತರ. ಸಂಜೆ ರಾತ್ರಿ ಎಲ್ಲ ಮುದುಕಿನ ವಿಷಯ. ಮುದುಕನ ವಿಷಯ. ಈ 3 ಅವತಾರಗಳಲ್ಲಿ ನಮ್ಮ ರುದ್ರ ಅಂದ್ರೆ ನಮ್ಮ ವೀರಭದ್ರೇಶ್ವರ ವೀರಭದ್ರ ನಾವು ನೋಡಕ್ಕೆ ಹೌದು. ಸಿಗುತ್ತೆ. ಇಲ್ಲಿ ಭಕ್ತಾದಿಗಳು ಎಲ್ಲಿಂದ ಬರ್ಬೋದು? ಇಲ್ಲವರು ಬರ್ತಾರ ಬೇರೆ ಊರಿಂದ? ಬೇರೆ ಊರಿಂದ ಬರ್ತಾರೆ. ನಮ್ಮ ಬೆಳಗಾವಿ ಜಿಲ್ಲಾ ಜನ ಜಾಸ್ತಿ ಇದಾರೆ ಇಲ್ಲಿಗೆ ಇಲ್ಲಿ. ಈ ದೇವಸ್ಥಾನಕ್ಕೆ ಬೆಳಗಾವಿ ಜಿಲ್ಲಾ. ಅದು ವಿಶೇಷವಾಗಿ ಅಂದ್ರೆ ನಮ್ದು ಖಾನಾಪುರ ತಾಲೂಕು ಖಾನಾಪುರ ತಾಲೂಕು ಬೆಳಗಾವಿ ಬಿಡಿ ಹತ್ರ ಇದೆ. ಬಿಡಿ ಐತಲ್ಲ, ಬಿಡಿ ಅವರೇ ಬಿಡಿ ಅವರೇ. ಬಿಡಿ ಅವ್ರೆ. ಓಕೆ. ಇಲ್ಲಿ ನಿಮ್ಮ ಮುತ್ತಾತ ನಿಮ್ ತಾತ ಅವರು ಏನು ಪೂಜೆ ಮಾಡ್ತಿದ್ರು ಅವ್ರ ಮುಖಾಂತರ ಈ ದೇವಸ್ಥಾನ ಬಗ್ಗೆ ಇನ್ನೇನಾದ್ರು ಬೇರೆ ಯಾವ್ದಾದ್ರು ಈಗ ರಾಜರೇನ ಬಂದಾಗ ಅಲ್ಲಿ ಆತರ ನಿಮ್ಮ ಮುತ್ತಾತ ಬರ್ತಿದ್ರಿ ಅಂತ ಹೇಳ್ತಿದ್ರಿ. ಎಲ್ಲ ಯಾಕಂದ್ರೆ ಹತ್ತಿರದಂತ ರಾಜಮಂಟನ್ ಕಿತ್ತೂರು ಕಿತ್ತೂರು ಹೌದು. ಕಿತ್ತೂರಿಂದ ಹಳೆಗಾಡಿಗೆ ಹೋಗ್ಬೇಕಾದ್ರೆ ಅವ್ರು ಇಲ್ಲಿ ದೇವಸ್ಥಾನಕ್ಕೆ ಏನೋ ಭೇಟಿ ಕೊಡ್ತಿದ್ರಿ. ಕೊಟ್ಟಿದ್ರು ಅಂತ ಕೊಡ್ತಾರೆ. ಮಾಹಿತಿ ಇದೆ. ಆದ್ರೆ ಸಂಸ್ಥಾನಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಅಲ್ಲ. ದೇವಸ್ಥಾನ ಹೌದು ಹೌದು. ಆದ್ರೆ ಅಲ್ಲಿ ನಮ್ಮ ಊರ್ ಮೇಲೆ ಹೋಗ್ಬೇಕು. ಕಿತ್ತೂರ್ಲಿಂದ ಹಳೆಗಾಡಿಗೆ ಹೋಗ್ಬೇಕಾದ್ರೆ ಓಕೆ. ನಮ್ಮ ಊರ್ ಮೇಲೆ ಹೋಗ್ಬೇಕು. ಹೋಗ್ಬೇಕು. ಇಲ್ಲಿ ಹೋಗ್ಬೇಕಾದ್ರೆ ಏನೋ ಬಂದು ದರ್ಶನ ತಗೊಂಡ್ ಹೋಗ್ತಿದ್ರು. ಓಕೆ. ಅದಾದ್ಮೇಲೆ ಸರ್ ಇವಾಗ ನೀವು ಇಲ್ಲಿ ಪೂಜೆ ಮಾಡ್ತಾರಲ್ವಾ, ಇಲ್ಲಿ ಅಭಿಷೇಕ ಯಾವ ತರ ಆಗುತ್ತೆ? ಮಹಾರುದ್ರಾಭಿಷೇಕ, ಮಹಾರುದ್ರ ಪಂಚಾಮೃತ ಅಭಿಷೇಕ ಒನ್ ಟೈಮ್ ರೀ. ಒನ್ ಟೈಪ್ ಫಸ್ಟ್ ಟೈಮ್ ಓಕೆ. ನಾಲ್ಕೂವರೆ ಓಕೆ. 6:15 6:20 ಮಹಾರುದ್ರಾಭಿಷೇಕ ಮಹಾರುದ್ರ ಅಭಿಷೇಕ ಅದು ನೀವು ನಡೆಸ್ಕೊಡ್ತೀರಿ? ನಡೆಸ್ಬೇಕು. ಓಕೆ. ಇಲ್ಲಿ ಅರ್ಚಕರು ಬರ್ತಾರೆ. ಅರ್ಚಕರು ಬರ್ತಾರೆ. ಬರ್ತಾರೆ. ನಾವು ಅರ್ಚಕರು ಇದ್ದೇವೆ, ಶಾಸ್ತ್ರಿ ಅವ್ರು ಬರ್ತಾರೆ. ಮಂತ್ರಗಳನ್ನ ಮಂತ್ರ ಇದ್ ಮಾಡಕ್ಕೆ ಅವ್ರು ಬರ್ತಾರೆ. ವಿಶೇಷವಾಗಿ ಮಹಾರುದ್ರ ಪ್ರತಿನಿತ್ಯ ಇದೆ. ಓಹೋ. ಓಕೆ. ಒಂದೇ ದಿನ ಅಲ್ಲ, ಒಂದೇ ದಿನ ಅಲ್ಲ, ಪ್ರತಿನಿತ್ಯ? ಪ್ರತಿನಿತ್ಯ ರುದ್ರಾಭಿಷೇಕ. ಓ ಹೌದಾ? ಹ್ಮ್. ಪ್ರತಿನಿತ್ಯನೂ? ಪ್ರತಿನಿತ್ಯ ಇರ್ತದೆ. ಓ, ಅದು- ಸಾವಿರಾರು ಜನ ಇದ್ದಾರೆ. ಸರಿ. ಅದಾದ್ಮೇಲೆ ಸರ್ ಇವಾಗ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೀವೇನು ನೀವು ಪೂಜೆ ಮಾಡ್ತೀರಿ ಎಲ್ಲ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಮಾಡೋದಿಲ್ಲ? ಇಲ್ಲ ನಾವು 8 ಮಂತಾನದವ್ರಿ. 8 ಮನೆ ತರ ಇದೆ. 8 ಮಂತಾನ. 8 ಮನೆ ತಂದ್ರೆ ಅವ್ರವ್ರ ಪಾಳಿ ಬಂದಾಗ ಅವ್ರವ್ರ ಕೆಲಸ ಮಾಡ್ತಾರೆ. ಸೊ ಅವ್ರೆಲ್ಲರಿಗೂ ಕೂಡ ಈ ವೀರಭದ್ರನಿಗೆ ಒಳ್ಳೇದು ಆಗಿದೆ. ಆಗಿದೆ. ಎಲ್ಲರಿಗೂ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ, ಭಕ್ತರು ಚೆನ್ನಾಗಿದ್ದಾರೆ. ಈ ಊರಿಗೇನು ಒಳ್ಳೇದಾಗೈತೆ. ಓಕೆ. ಆಮೇಲೆ ನಮ್ಮೂರಿಗೆ ಎಂತ ಬರಗಾಲ ಬಿದ್ದೈತೆ ಅಂದ್ರೆ ಅನ್ನ ಕಡಿಮೆ ಇಲ್ಲ. ಓಕೆ. ಲಾಸ್ಟ್ ಟೈಮ್ ಪಕ್ಕದ ಹಳ್ಳಿಯಾಗ 3 ವರ್ಷ ಬರಗಾಲ ಬಿದ್ರು ನಮ್ಮಲ್ಲಿ ಒಂದ್ ಪೀ ಬೆಳೆಯರೆ ಬಂದೇ ಬರ್ತದೆ. ಹೌದಾ? ಹೌದು. ಮುಂಗಾರಿ ಹೋದ್ರೆ ಹಿಂಗಾರಿ ಬರ್ಬೇಕು. ಮುಂದೆ ಅಷ್ಟೊಂದು ಒಂದ್ ಬೆಳೆ ಗ್ಯಾರಂಟಿ. ಒಂದ್ ಮಳೆ ಗ್ಯಾರಂಟಿ ಪಕ್ಕ. ಅನ್ನಕಂತ ಬರ್ತಾನಿಲ್ಲ.